ಇನ್ನು ಪುಂಡರ ಅಟ್ಟಹಾಸ ಮಾತ್ರ ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಾನೆ ಇಲ್ಲ, ಆಗೋದೂ ಇಲ್ಲ. ಯಾಕೆ ಅಂತಂದ್ರೆ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದೆ ಈ ಪರಿಸ್ಥಿತಿ. ಕುಡಿದ ನಶೆಯಲ್ಲಿ ಮಚ್ಚು ಲಾಂಗ್ ಬೀಸಿದ್ದಾರೆ ಪುಂಡರು. ಅವ್ರ ಮನೆಯಲ್ಲಿ ಅಪ್ಪ ಅಮ್ಮ ಕರೆಕ್ಟ್ ಆಗಿದ್ದಿದ್ರೆ ಇವ್ರು ಯಾಕ್ರಿ ಹಿಂಗೆ ಆಡ್ತಾ ಇದ್ರು, ಇವ್ರು ಯಾಕೆ ಹಿಂಗೆ ಆಡ್ತಾ ಇದ್ರು? ಸಿಕ್ಕವರನ್ನ ಮಚ್ಚಿನಿಂದ ಬೆದರಿಸಿದ್ದಾರೆ ಕಿಡಿಗೇಡಿಗಳು. ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಈಗ ಸಾರ್ವಜನಿಕರು. ದೂರು ಕೊಟ್ಟವರ ಮನೆಗೆ ಹೋಗಿ ಮತ್ತೆ ಧಮಕಿ ಹಾಕಿದ್ದಾರೆ. ನಂದಿನಿ ಲೇಔಟ್ನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಡು ರಸ್ತೆಯಲ್ಲಿ ಅದೇ ಸಾರ್ವಜನಿಕರ ಮುಂದೆ ಬೂಟಲ್ಲಿ ಒದಿಬೇಕಿಂತವ್ರಿಗೆಲ್ಲ ಅವಾಗ ಸರಿ ಆಗುತ್ತೆ. ಬಟ್ ನಮ್ಮ ಪೊಲೀಸರು ಮಾಡ್ತಾ ಇಲ್ಲ. ಕರೆಯೋದು, ಅವ್ರು ಇನ್ಯಾವುದೋ ಒಂದಷ್ಟು ಪ್ರೆಷರ್ ಆಗ್ತಾರೆ, ಯಾರಿಗೋ ಒಂದು ಫೋನ್ ಮಾಡ್ತಾರೆ. ಆ ಫೋನು ಪಾಪ ಇನ್ಸ್ಪೆಕ್ಟರ್ ಕಡೆಗೆ ಬರುತ್ತೆ. ಆ ಇನ್ಸ್ಪೆಕ್ಟ್ರು ಪಾಪ ಯಾರ ಕಡೆಯಿಂದ ಬಂದು ಆ ಸ್ಟೇಷನ್ಗೆ ಬಂದಿರ್ತಾರೋ ಗೊತ್ತಿಲ್ಲ, ಆಯ್ತು ಸರ್ ಅಂತ ಹೋಗ್ತಾರೆ. ನೋಡಿ ಎಂಥ ಇದ್ದಾರೆ ದುರುಳರು ನೋಡಿ. ಸೊ ಇಂಥವ್ರದ್ದೆಲ್ಲ ಏನಾಗಿದೆ ಅಂತಂದ್ರೆ, ಮನೆಯಲ್ಲಿ ಅಪ್ಪ ಅಮ್ಮ ರಾತ್ರಿ ಹೊತ್ತಲ್ಲಿ ಕಳಿಸ್ದೆ ಮನೆಯಲ್ಲಿ ಇರಬೇಕು ಅಂತ ಹೇಳಿ ಬೂಟ್ಲೆ ಒದಿಯೋರು ಅಪ್ಪ ಅಮ್ಮ ಇದ್ದಿದ್ದಿದ್ರೆ ಇವರೆಲ್ಲ ಆಚೆ ಹೋಗ್ತಿರ್ಲಿಲ್ಲ. ಮನೆಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಮಗ ಎಲ್ಲೋ ಹೋಗಿದ್ದಾನೆ ಬಿಡು ಅನ್ಕೊಂಡು. ಇವ್ರು ಮಾಡುವಂತ ಕೆಲಸ ಇಂಥದ್ದೇ. ಇಂಥವ್ರನ್ನೆಲ್ಲ ನಡು ರಸ್ತೆಯಲ್ಲಿ ನಿಂತು ಒದಿಯೋರು ಇರ್ಬೇಕಿತ್ತು ಪೊಲೀಸರು. ಅಂಥವ್ರು ಇಲ್ವಲ್ಲ ಈಗ ಪೊಲೀಸರು. ಕಾರಣ ಅವ್ರು ಇನ್ಯಾರ್ದು ಇದಕ್ಕೆ ಬಂದಿರ್ತಾರೆ ಆ ಸ್ಟೇಷನ್ಗೆ, ಅವರಿಗೆ ಜಿ ಹುಜೂರ್ ಅನ್ಕೊಂಡು ಓಡಾಡಬೇಕಲ್ಲ. ಏಪ್ರಿಲ್ 25ರ ಸಂಜೆ 4:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಮಚ್ಚಿ ಹಿಡ್ಕೊಂಡು ಏರಿಯಾದಲ್ಲಿ ಓಡಾಡ್ತಾರೆ ಇವರೆಲ್ಲ. ಭಯಗೊಂಡು ದೂರು ದಾಖಲಿಸಿರ್ತಾರೆ ಸ್ಥಳೀಯರು. ಯಾಕೆ ಪೊಲೀಸರಿಗೆ ದೂರು ಕೊಟ್ರಿ ಅಂತ ಮತ್ತೆ ಕಿರಿಕ್ ಬೇರೆ ಮಾಡ್ತಾರೆ. ಪುಂಡರ ಗ್ಯಾಂಗ್ನ ಕಿರಿಕ್ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಇಂಥವ್ರು ವೆರಿ ಡೇಂಜರಸ್. ಕಾರಣ ಕುಡ್ಕೊಂಡು ಬಂದಿರ್ತಾರೆ. ನಾಳೆ ಹೆಚ್ಚು ಕಡಿಮೆ ಆಗಿ ಯಾರಿಗಾದ್ರೂ ಮಚ್ಚಿಗಿಚ್ಚು ಬೀಸಿಬಿಟ್ರೆ ಆ ಕುಟುಂಬದವರ ಪರಿಸ್ಥಿತಿ ಏನಾಗಬೇಕು? ಇವ್ರದ್ದು ಬಿಟ್ಟಾಕಿ, ಇವ್ರಿಗೂ ಲಾಂಗ್ ಹಿಡ್ಕೊಂಡು ಬಂದವರು ಎಲ್ಲದಕ್ಕೂ ಸಾಯಕ್ಕೂ ರೆಡಿ ಇರ್ತಾರೆ, ಎದಕ್ಕೂ ರೆಡಿ ಇರ್ತಾರೆ. ಬಟ್ ಚೆನ್ನಾಗಿ ಬದುಕ್ತಾ ಇರುವಂಥವ್ರ ಜೀವನ ಏನಾಗ್ಬೇಕು? ಅಲ್ಲಿ ಕುಟುಂಬಗಳ ಪರಿಸ್ಥಿತಿ. ಇಂಥವ್ರನ್ನ ಯಾಕೆ ಉಳಿಸ್ತೀರಾ ಅಂತ ಪೊಲೀಸರು? ಒಂದ್ಸಲ ಕ್ಲೀನ್ ಮಾಡಿಸಿ ಇಂಥ ಪುಂಡರುಗಳಿಗೆ. ಒಂದ್ 2-3 ಕಡೆ ಭಯ ಹುಟ್ಟಿಸಿ. ಇನ್ನೊಂದ್ಸಲ ಹಿಡ್ಕೊಂಡು ಆಚೆ ಬರಬಾರದು. ಹಿಡಿಯಕ್ಕೂ ಬೆರಳಿರಬಾರದು, ಕೈ ಕತ್ತರಿಸಬಾರದು, ಬರೀ ಬೆರಳಷ್ಟೇ ಕತ್ತರಿಸ್ಬೇಕು ಇವ್ರದೆಲ್ಲ. ನನ್ನ ಸಹೋದ್ಯೋಗಿ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಇಂಥವರನ್ನೆಲ್ಲ ಯಾಕೆ ಹಿಂದೆ ಇದೇ ರೀತಿ ಮಚ್ಚಿಡ್ಕೊಂಡು ಹೋದಂಥವ್ರಿಗೆ ಪೊಲೀಸರು ಏನೂ ಮಾಡೋದೇ ಇಲ್ಲ? ಹಿಂದೆ ಅನೇಕ ಘಟನೆಗಳಾಗಿದೆ. ಮಚ್ಚು ತೊಗೊಂಡು ಬಂದು ಕಾರ್ ಮೇಲೆ ಹೊಡೆಯೋದು, ಅದನ್ನು ಮಾಡೋದು. ಇನ್ಯಾವುದೋ ಫೋನ್ ಬರುತ್ತೆ, ಪೊಲೀಸರು ಆ ಪ್ರೆಷರಿಗೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಅದರ ಪರಿಣಾಮವಾಗಿ ಯಾರೇನು ಮಾಡ್ಕೊಳಕ್ಕಾಗತ್ತೆ ಮಚ್ಚು ಹಿಡ್ಕೊಂಡು ಲಾಂಗ್ ಹಿಡ್ಕೊಂಡು ಅಡ್ಡಾಡಿದ್ರೆ ಅನ್ನುವಂಥದ್ದು. ಇವ್ರಿಗೆ ಭಯ ಅನ್ನೋದೇ ಇಲ್ಲ ಅಂತ ಕಾಣಿಸ್ತಾ ಇದೆ. ಇದು ಪೊಲೀಸರದ್ದು ಬೇಜವಾಬ್ದಾರಿ ಅಂತ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಕೂಡ ಇಂಥದ್ದು ಪ್ರಕರಣಗಳು ಪದೇ ಪದೇ ಬೆಂಗಳೂರಲ್ಲೇ ನಡೀತಾ ಇದೆ. ಈ ಒಂದು ಪ್ರಕರಣದಲ್ಲಿ ಕೂಡ ನೋಡಿ, ಸಂಜೆ ಹೊತ್ತಲ್ಲೇ ಈ ರೀತಿಯಾಗಿ ರಾಜಾರೋಷವಾಗಿ ಹಿಡ್ಕೊಂಡು ಸಾರ್ವಜನಿಕರಿಗೆ ಹೆದರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಮತ್ತೆ ಅಕ್ಕಪಕ್ಕದ ಮನೆಯವರು ಆ ಯುವಕನನ್ನ ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ಮಚ್ಚನ್ನ ಬೀಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾನೆ. ಸೊ ಯಾವಾಗ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಸಾರ್ವಜನಿಕರು, ಆ ಯುವಕನಲ್ಲಿ ಹುಚ್ಚಾಟ ಮತ್ತೆ ಆ ಮಚ್ಚನ್ನ ಹಿಡ್ಕೊಂಡು ಓಡಾಡುವಂತ ಸನ್ನಿವೇಶವನ್ನ ಮೊಬೈಲ್ ಅಲ್ಲಿ ಕೆಲವರು ವಿಡಿಯೋನ ಮಾಡ್ತಾರೆ. ಅದಕ್ಕೂ ಕೂಡ ಮಚ್ಚನ್ನ ತಗೊಂಡು ಬಂದು ಎದುರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾನೆ. ಸೊ ಪೊಲೀಸರಿಗೆ ದೂರು ಕೊಟ್ಟ ಬಳಿಕ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಕೊಟ್ಟ ಬಳಿಕ ಮತ್ತೆ ಆ ಯುವಕರು ಯಾರು ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟು ಅಂತಹ ಮನೆಯನ್ನ ಹುಡ್ಕೊಂಡು ಬಂದು ಮತ್ತೆ ಅಲ್ಲಿ ಬಂದು ಗಲಾಟೆಯನ್ನ ಮಾಡ್ತಾರೆ. ಸೊ ಅಲ್ಲಿ ಆ ಯುವಕರ ಜೊತೆ ಅವರ ಕುಟುಂಬಸ್ಥರು ಕೂಡ ಬಂದಿರ್ತಾರೆ, ಹೆಣ್ಮಕ್ಳು. ಸೊ ತಪ್ಪಾಗಿದೆ, ಪೊಲೀಸರಿಗೆ ಮಾಹಿತಿಯನ್ನ ಕೊಡಬೇಡಿ ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಕೂಡ ಯುವಕರು ಸಿಟ್ಟಿಗೆದ್ದು ಮತ್ತೆ ಅಲ್ಲಿ ಸಾರ್ವಜನಿಕರ ಮೇಲೆ, ಅಂದ್ರೆ ಯಾರು ದೂರನ್ನ ಕೊಟ್ಟಿರ್ತಾರೋ ಸೊ ಅಂತವರ ಮನೆ ಮುಂದೆನೆ ಬಂದು ಅವ್ರಿಗೇನೆ ಹೊಡೆಯುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಅದೆಲ್ಲವೂ ಕೂಡ ಮನೆಯ ಸಿಸಿಟಿವಿಯಲ್ಲಿ ಇದೆಲ್ಲವೂ ಕೂಡ ಕ್ಯಾಪ್ಚರ್ ಆಗಿದಾವೆ. ಮತ್ತೆ ಪೊಲೀಸರು ಕೂಡ ಅಷ್ಟೇ. ಸೊ ಈ ಒಂದು ಸಿಸಿಟಿವಿಯನ್ನ ಆಧರಿಸಿ ಮತ್ತೆ ಬಂದು ಯಾರು ಈ ರೀತಿಯ ಹುಚ್ಚಾಟವನ್ನ, ಈ ರೀತಿಯ ದಾಂಧಲೆಯನ್ನ ನಡೆಸಿದ್ದಾರೆ ಅಂತವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತು, ಬುದ್ಧಿ ಹೇಳುವಂತ ಕೆಲಸ. ಆದ್ರೆ ಅದು ಕೂಡ ಆಗ್ಲಿಲ್ಲ. ಪೊಲೀಸರು ಕೂಡ ದೂರನ್ನ ತೆಗೆದುಕೊಂಡ್ರು. ಮತ್ತೆ ಅದಾದ ಬಳಿಕ ನಿರ್ಲಕ್ಷ್ಯನ ವಹಿಸಿದ್ರು. ಸೊ ಯಾರು ಮಚ್ಚನ್ನ ತಗೊಂಡು ಓಡಾಡ್ತಿದ್ರು ಅಂತವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಈವರೆಗೂ ಕೂಡ ಪೊಲೀಸರು ಮಾಡ್ಲಿಲ್ಲ. ಸೊ ಲಗ್ಗೆರೆ ಭಾಗದಲ್ಲಿ ಆಗಿರುವಂತ ಘಟನೆ ಇದು. ಸೊ ಸಂಜೆ ಆಗ್ತಿದ್ದ ಹಾಗೆ ಈ ರೀತಿಯ ಪುಂಡಾಟ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂತ ದೂರುಗಳು ಕೂಡ ಆ ಭಾಗದಲ್ಲಿ ಇದೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.